ಟಾರ್ಗೆಟ್ಗೆ ಮತ್ತು ಸ್ವಾಗತ. ನಿಮ್ಮ ಕಾಮ್ರೇಡ್ ಕಿರಣ್ ಬೇಡಿ ಮೋದಿ ಪ್ರಧಾನಿ ಆಗಬೇಕು, ಒಂದು ಸ್ಟೇಬಲ್ ಗೌರ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಕ್ಯಾಪ್ಟನ್ ಗೋಪಿನಾಥ್ ಆಮ್ ಆದ್ಮಿ ಅಂತ ಹೇಳ್ತಾರೆ. ಅಣ್ಣಾ ಹಜಾರೆ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಅಂತಾರೆ. ಸೊ ಒಬ್ಬೊಬ್ಬರು ಒಂದೊಂದು ರೂಟ್, ಒಬ್ಬೊಬ್ಬರು ಒಂದೊಂದು ದಾರಿ. ಕಿರಣ್ ಬೇದಿ ಅವರು, ನಾನು ಆವಾಗಲೂ ಅವ್ರನ್ನ ನಾನು ನೋಡ್ತಾ ಇದ್ದೆ. ಅವರ ಭಾಷೆಯಲ್ಲಿ, ಅವರ ಅರ್ಥದಲ್ಲಿ ಸ್ವಲ್ಪ ಆಳವಾಗಿ ನೋಡಿದ್ರೆ ಅವರು BJP ಪಕ್ಷಕ್ಕೆ ಭಾಳ ನಿಸ್ಸಂಕೋಚವಾಗಿ, ವೆರಿ ನಿಯರೆಸ್ಟ್ ಟು BJP, ಅವರು ನೆನ್ನೆ ಭಾಷಣದ ಪ್ರಕಾರ ನಿಸ್ಸಂಕೋಚವಾಗಿ ಅವರು BJP ಪಕ್ಷನೇ ಈಗ ನಮ್ಮ ದೇಶಕ್ಕೆ ಒಳ್ಳೆಯದು, ಆಲ್ಟರ್ನೇಟಿವ್. ಇವತ್ತಿನ ಸ್ಥಿತಿನಲ್ಲಿ ಕಾಂಗ್ರೆಸ್ನ ತೊಲಗಿಸಿ BJP ತಂದರೆ ನಮ್ಮ ದೇಶಕ್ಕೆ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಯಾಕೆಂದರೆ ಅದೊಂದೇ ಪಕ್ಷಕ್ಕೆ, ಆಮ್ ಆದ್ಮಿ ಪಕ್ಷಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ, ಆಮ್ ಆದ್ಮಿ ಪಕ್ಷಕ್ಕೆ ನ್ಯಾಷನಲ್ ಪ್ರೆಸಿಡೆನ್ಸ್ ಇಲ್ಲ, BJPಗೆ ಅದೆಲ್ಲ ಇದೆ. ನನಗೆ ಒಂದು ಸಂಶಯ ಜನ ನೋಡ್ತಾರೆ ನಿಮ್ಮನ್ನೆಲ್ಲರನ್ನ. ಯಾಕಂತಂದರೆ ಅಣ್ಣಾ ಹಜಾರೆ ಮೂಮೆಂಟಲ್ಲಿ ಇಂಡಿವಿಜುವಲಿ ಪೊಲಿಟಿಕಲ್ ವೆಸ್ಟೆಡ್ ಇಂಟ್ರೆಸ್ಟ್ ಇರೋ ಲೀಡರ್ಸ್ ಇದ್ರು ಅಂತ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಪೊಲಿಟಿಕಲ್ ಇಂಟ್ರೆಸ್ಟು ಸಾಧ್ಯ ಇರ್ಬೋದು. ಸೊ ಮಿಸ್ಲೀಡ್ ಮಾಡ್ತು ಅಣ್ಣಾ ಹಜಾರೆ ಮೂಮೆಂಟ್ ಅಂತ ಆಗುತ್ತೆ ಒಂದ್ಸಲ. ಅಣ್ಣಾ ಹಜಾರೆ ಮಾಡಿಲ್ಲ, ಅಥವಾ ಅಣ್ಣಾ ಹಜಾರೆ ಮೂಮೆಂಟ್ ನ ಮಿಸ್ಲೀಡ್ ಮಾಡಿದ್ರು. ಕಿರಣ್ ಬೇಡಿ ಒಂದ್ ಕಡೆ, ಅಣ್ಣಾ ಹಜಾರೆ ಇವರು ಕೇಜ್ರಿವಾಲ್ ಒಂದು ಸೈಡು. ಅದು ಹ್ಯೂಮನ್ ನೇಚರ್ ಅಂತಲ್ಲ, ಮನುಷ್ಯನ ಒಂದು ಇದೇ ಹೇಗೆ. ಯಾಕೆಂದರೆ ನೀವು ಭಾಳ ನೂರಾರು ವರ್ಷಗಳ ಕಾಂಗ್ರೆಸ್, ಗಾಂಧಿ ಏನು ಹೇಳಿದ್ರು, ಈಗ ಕಾಂಗ್ರೆಸ್ನ ನೀವು ಇದು ಡಿಸಾಲ್ವ್ ಮಾಡಿ ಸಾಕು, ಇನ್ನು ಕಾಂಗ್ರೆಸ್ ಈಗ ಸ್ವಾರ್ಥಕ್ಕೆ ಇಳಿದಿದೆ ಅಂತ ಹೇಳಿದ್ರು. ಗಾಂಧಿಯ ಸಮಯದಲ್ಲಿ ಕಾಂಗ್ರೆಸ್ ಹೇಗಿತ್ತು, ಈಗ ಹಾಗಿಲ್ಲ. ಅದೇ ರೀತಿ ಅಣ್ಣಾ ಮೂಮೆಂಟ್ ಯಾವುದೋ ಒಂದು ಮೂಮೆಂಟ್ ಆಗಿತ್ತು, ಅದರಲ್ಲಿ ಕೆಲವರು ಮಿಸ್ಯೂಸ್ ಅಲ್ಲ, ಅವರವರ ಪರ್ಸನಲ್ ಅಜೆಂಡಾ ಇತ್ತು ಅಂತ ಕಾಣುತ್ತೆ. ಅಥವಾ ಅವರ ಸ್ವಾರ್ಥಕ್ಕಾಗಿರ್ಬೋದು, ಪರ್ಸನಲ್ ಅಜೆಂಡಾ ಇರ್ಬೋದು, ಅಥವಾ ಅವರು ಆ ತತ್ವವನ್ನು, ಆ ಪಕ್ಷವನ್ನು ಅವರು ಮರೆ ಹೋಗಿರ್ಬೋದು. ಅದೇ ರೀತಿಯ ಅಭಿಪ್ರಾಯ ಕೇಜ್ರಿವಾಲ್ ಮೇಲೆ ಕೂಡ ಇದೆ. ಅವ್ರ ಸ್ವಂತ ಶಕ್ತಿಗೆ, ರಾಜಕೀಯ ಅಧಿಕಾರಕ್ಕೆ, ಅಥವಾ ಇದೆಲ್ಲ ಹೇಳ್ತಾರೆ ನಾವೆಲ್ಲ ಸೋ ಕಾಲ್ಡ್ ಇಶ್ಯೂಸ್ ಮೇಲೆ ಬರ್ತೀವಿ, ಕರಪ್ಷನ್ ವಿಚಾರ ಇರ್ಬೋದು, ಅಣ್ಣಾ ಹಜಾರೆ ಮೂವ್ಮೆಂಟ್ ಅನ್ನು ಎನ್ಕ್ಯಾಶ್ ಮಾಡಿದ್ರು, ಹೈಜಾಕ್ ಮಾಡಿದ್ರು ಆಮ್ ಆದ್ಮಿ ಪಾರ್ಟಿ ಕಟ್ಟೋ ಮೂಲಕ ಅಂತ ಆರೋಪ ಇದೆ. ಅಲ್ಲ, ಅದನ್ನ ನಾವು ಯಾರು ಏನೇನು ಮಾಡಿದ್ರು ಹೇಳ್ಬೋದು. ಈಗ ಅತ್ಯಂತ ದೊಡ್ಡ ಮಹಾನ್ ಸಾಧು ಇದ್ರೆ ಅವನಿಗೆ ಅದರಲ್ಲೇ ಈಗೋ ಇದೆ ಅಂತ ಹೇಳ್ತಾರೆ, ಆ್ಯರಗೆನ್ಸ್ ಆಫ್ ದ ಮಾಂಕ್ ಅಂತ ಹೇಳ್ತಾರೆ. ಅಂದರೆ ಆ ಥರದವರು 1000 ವರ್ಷಕ್ಕೆ ಒಬ್ಬರು ಗಾಂಧಿ ಅಂತವ್ರು ಸಿಗ್ಬೋದು. ನಿಮಗೆ ಗಾಂಧಿ ಮೇಲೂ ಬಹಳ ಆರೋಪ ಇತ್ತು, ಆದರೆ ಗಾಂಧಿ ಅಂತವ್ರು ಸಿಗೋದು 1000 ವರ್ಷ. ಕೇಳ್ತೀನಿ ಗೋಪಿನಾಥ್ರೆ, ಮೋದಿ ಬಂದ್ರೆ ದೇಶ ಬದಲಾಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಕ್ರಿಯೇಟ್ ಆಗುತ್ತೆ. ಹಾಗೆ ಕೇಜ್ರಿವಾಲೇ ದೇಶಕ್ಕೆ ಅನಿವಾರ್ಯ ಅನ್ನುವಂಥದ್ದು. ಈ ಎರಡು ಒಂದು ರೀತಿ ಐಕಾನ್ಸ್ ಥರ ಸೋಷಿಯಲ್ ಮೀಡಿಯಾ ಇರ್ಬೋದು, ಪೇಪರ್ಗಳಲ್ಲಿರ್ಬೋದು, ಟಿವಿಗಳಲ್ಲಿ, ಅಥವಾ ಪಬ್ಲಿಕ್ ಸೆಕ್ಟರಲ್ಲಿ ಬರ್ತಾ ಇರ್ತಕ್ಕಂಥ, ಪಬ್ಲಿಕ್ ಫೀಲ್ಡಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಸೊ ಮೋದಿ ಬೇಕು ಅನ್ನುವಂಥ ಒಂದು ವಾಯ್ಸ್ ಕೂಡ ಇದೆ. ಇನ್ನೊಂದು ಕಡೆ ಕೇಜ್ರಿವಾಲ್ ಬೇಕು ಅನ್ನೋಂಥ ವಾಯ್ಸ್ ಇದೆ. ಎರಡು ಕಾಂಪಿಟೇಟಿವ್ ಬಿಟ್ಟು, ಮೊದಲು ರಾಹುಲ್ ವರ್ಸಸ್ ಮೋದಿ ಥರ ಇತ್ತು, ಈಗ ಮೋದಿ ವರ್ಸಸ್ ಕೇಜ್ರಿವಾಲ್ ವರ್ಸಸ್ ರಾಹುಲ್ ಅನ್ನೋ ಥರ. ಗೆದ್ದ ಮೇಲೆ ಈ ಹವಾ ಈಗ ದ ನಂಬರ್ 1 ಪೇಜ್ ನಾವು ಈಸ್ ನಾಟ್ ವಿತ್ ಮೋದಿ. ಇಡೋದು ಅರ್ಲಿಯ ಮೋದಿ, ನೋ ಕಾಂಗ್ರೆಸ್. ಎಲ್ಲ 24 ಗಂಟೆ ಪೇಪರಲ್ಲಿ, ಟಿವಿಲಿ ಇಡೋದು ಮೋದಿ. ನಾವು ಇಟ್ಸ್ ಕೇಜ್ರಿವಾಲ್. ಗೋಪಿನಾಥ್, ಒಂದು ಭಾಳ ಕುತೂಹಲ ಇರತಕ್ಕಂಥದ್ದು, ಭಾಳಷ್ಟು ನಿಮ್ಮ ಇಂಡಸ್ಟ್ರಿ ಇರ್ಬೋದು, ನ್ಯಾಸ್ಚಾಮ್ ಇರ್ಬೋದು, ಅನೇಕ ಇವತ್ತು ಸಾಫ್ಟ್ವೇರ್ ಇರ್ಬೋದು, ಬೇರೆ ಬೇರೆ ವಲಯದವರು ಕೂಡ ಮೋದಿ ಬರಬೇಕು, ಮೋದಿ ಜೊತೆಗೆ ಇವತ್ತೆಲ್ಲ ದೊಡ್ಡ ಇಂಡಸ್ಟ್ರೀಸ್ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಇದೆ. ಸೊ ನಿಮ್ಮ ವ್ಯೂಸ್ ಭಾಳ ಭಿನ್ನವಾಗಿದೆ. ಮೋದಿ ನಂಬಿಕೆ ಅಲ್ವ ನಿಮಗೆ? ಹಿ ಈಸ್ ಪರ್ಸನಲಿ ಆನೆಸ್ಟ್ ಆ್ಯಂಡ್ ಎ ಗುಡ್ ಡೆಸಿಷನ್. ಅಂದರೆ ಕರಪ್ಷನ್ ಇಲ್ವಾ ಗುಜರಾತಲ್ಲಿ? ಅಲ್ಲ, ಯಾರು ಹೇಳಿದ್ದು, ಮೋದಿ ಹಿಮ್ಸೆಲ್ಫ್ ಈಸ್ ಪರ್ಸನಲಿ ಆನೆಸ್ಟ್. ಆ ಬಗ್ಗೆ ಎಲ್ಲರಿಗೂ ಒಂದು ಇದು ಗೌರವ ಇದೆ. ಕರ್ನಾಟಕದಲ್ಲಿ ನೀವು ಯಡಿಯೂರಪ್ಪನ ಯು ಹ್ಯಾವ್ ಟೇಕನ್ ಬ್ಯಾಕ್. ಅವ್ರು ಎಕ್ಸ್ಪೆಲ್ ಮಾಡಿದ್ದೆ ಕರಪ್ಷನ್ ಮೇಲೆ, ಜೈಲಿಗೆ ಅದ ವಾಪಸ್ ತೆಗೆದುಕೊಂಡ್ರಿ. ಇದೆಲ್ಲ ಕೆಲವು ಅವರ ಬಗ್ಗೆ ಈಗ. ಹಾಗಾದರೆ ಯಡಿಯೂರಪ್ಪ BJPಗೆ ಮತ್ತೆ ರಿಟರ್ನ್ ಆಗಿರೋದು, ಈ ಕ್ವಶನ್ಸ್ ಮತ್ತೆ ರೇಜ್ ಮಾಡುತ್ತೆ, ಮೊರಲ್ ಪ್ರಶ್ನೆಗಳನ್ನು ಮೋದಿಗೆ ಕೇಳ್ಬೋದು. ಇನ್ನೊಂದು ಏನು ಅಂದರೆ, ಎಲ್ಲರ BJPನಲ್ಲೂ ಇದೇ ಒಂದು ಹೆದರಿಕೆ ಇತ್ತು. ಮೋದಿ ಈಸ್ ಎ ಆಟೋಕ್ರಾಟಿಕ್ ಮ್ಯಾನ್, ಜಸ್ಟ್ ಲೈಕ್ ಇಂದಿರಾ ಗಾಂಧಿ ವಾಸ್. ಸೊ ಆಗ ದೇಶದಲ್ಲಿ ಯಾವಾಗ ಸ್ವಲ್ಪ ಈ ಥರ ಅಲ್ಲೋಲು ಕಲ್ಲೋಲು ಆಗುತ್ತೆ, ಈ ಥರದ ಒಂದು ಭಯದ ನಿರ್ಮಾಣ ಆಗಲಿ ಅಥವಾ ವ್ಯವಸ್ಥೆ ಬಿದ್ದೋದಾಗ, ಸೈಕಲಾಜಿಕಲಿ ಜನಕ್ಕೆ ಏನು ಅಂದರೆ ಒಬ್ಬ ಸ್ಟ್ರಾಂಗ್ ಲೀಡರ್ ಬೇಕು ಅಂತ. 1000 ವರ್ಷದಿಂದ ನೋಡಿ, ಒಬ್ಬ ನೆಪೋಲಿಯನ್ ಇರ್ಬೋದು, ಅಥವಾ ಇಂದಿರಾ ಗಾಂಧಿ, ಟಿಪ್ಪು ಸುಲ್ತಾನ್ ಇರ್ಬೋದು, ಒಬ್ಬ JP ಇರ್ಬೋದು, ಗಾಂಧಿ, ಒಬ್ಬ ದರ್ ಆಲ್ವೇಸ್ ಟು ಎನ್ ಎಕ್ಸ್ಟೆಂಟ್ ಆಟೋಕ್ರಾಟಿಕ್, ಟು ಎನ್ ಎಕ್ಸ್ಟೆಂಟ್. ಸೊ ಅದನ್ನು ದ ಪಬ್ಲಿಕ್ ಲೈಕ್ ಇಟ್. ದೇ ವಾಂಟ್ ಅ ಹೀರೋ ಟು ಕಮ್. ಹೇಳಿ,
ಶಿವಾಜಿ. ನಿಮ್ಮ ಅಭಿಪ್ರಾಯದಲ್ಲಿ ಮೋದಿ ಇಸ್ ನಾಟ್ ಸೊಲ್ಯೂಷನ್ ಫಾರ್ ಇಂಡಿಯಾ? No, till Kejriwal came, I felt Modi was a better alternative. ಕೇಜ್ರಿವಾಲ್ Till Kejriwal came to the scene, ಇರೋ ಒಂದು So as of now, no. As of now, since Kejriwal has now demonstrated, if Kejriwal can build the party slowly, ಯಾಕೆಂದ್ರೆ ಜೆ ಪಿ ಮೂವ್ಮೆಂಟ್ ಅಲ್ಲಿ ಏನಾಯ್ತು, ಈ ಅಲೆ ಹೋಗ್ಬಿಡುತ್ತೆ, ಈ ಅಲೆ ಬಂದ್ಬಿಡುತ್ತೆ. ಬಹಳ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು, ನರೇಂದ್ರ ಮೋದಿ ಬಿಜೆಪಿ ವೋಟ್ ಬ್ಯಾಂಕ್ ಅನ್ನ ಕಟ್ ಮಾಡಲಿಕ್ಕೆ ಕಾಂಗ್ರೆಸ್ ಬಿ ಟೀಮ್ ಆಗಿದೆ ಆಮ್ ಆದ್ಮಿ ಪಾರ್ಟಿ ಅನ್ನುವಂಥ ಆರೋಪ ಇದೆ. ಕಾಂಗ್ರೆಸ್ ಅದು ಆ ರೀತಿ ಪರಿವರ್ತನೆ ಆಗ್ಬೋದು, ಅದು ಉದ್ದೇಶವಾಗಿ ಮಾಡಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಆಮ್ ಆದ್ಮಿ ಇಸ್ ನಾಟ್ ಅ ಕಾಂಗ್ರೆಸ್ ಬಿ ಟೀಮ್, ಇಸ್ ನಾಟ್ ಅ ಬಿ ಟೀಮ್. ಅಂದರೆ ಈ ಪರಿಸ್ಥಿತಿ ಇದ್ದ ಆಗ್ಬೋದು, ಆದರೆ ಕಾಂಗ್ರೆಸ್ ಇಟ್ ಸೆಲ್ಫ್ ಇಸ್ ಸಚ್ ಎ ಓಲ್ಡ್ ಪಾರ್ಟಿ. ಅವರು ಏನು ಹೇಳ್ತೀರಿ, ಬಿಕಾಸ್ ಯು ಆರ್ ಈಟಿಂಗ್ ಬಿಜೆಪಿ ವೋಟ್ಸ್ ಅಂತ. ಹಾವು ಮುಗಿಸಿದಾರ ಕಾಂಗ್ರೆಸ್ ಕೇಜ್ರಿವಾಲ್ ಪಾರ್ಟಿ ಹಾವು ಮುಗಿಸಿದ್ದಂಗೆ. ಅದರಿಂದ ಈ ರೀತಿ ಪರಿವರ್ತನೆ ಆಗ್ಬೋದು. ಆದರೆ ಯಾಕೆಂದರೆ ಕಾಂಗ್ರೆಸ್ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಅಂದರೆ ಆ ರೀತಿ ಕೊನೆಯಲ್ಲಿ ರಾಜಕೀಯದಲ್ಲಿ ಎಲ್ಲ ನಾಡ್ತಾರೆ. ಅವರು ಯಾವಾಗ ಕಾಂಗ್ರೆಸ್ಗೆ ಗೊತ್ತಾಗುತ್ತೋ ನಾವು ಹೆಂಗಿದ್ರು ಗೆಲ್ಲೋದಿಲ್ಲ, ನಾವು ಗೆಲ್ಲದೇ ಇದ್ದು ಪರವಾಗಿಲ್ಲ, ಅವ್ರನ್ನ ಬರಬಾರ್ದು ಅನ್ನೋ ಒಂದು ಅವರ ತಂತ್ರ ಇರ್ಬೋದು, ಕುತಂತ್ರ ಅನ್ನೋ ತಂತ್ರ ಇರ್ಬೋದು. ಆದರೆ ಉದ್ದೇಶವಾಗಿ ಅವ್ರು ಸೇರಿಲ್ಲ ಅಂತ ಹೇಳಿದ್ರು. ಸೊ ಒಂದು ಕೊನೆಯದಾಗಿ ನಂದನ್ ನಿಲೇಕಣಿ ಕೂಡ ಏನು ಹೇಳಿದರೆ, ಆಧಾರ್ನ ಅವರು ಚೀಫ್ ಆದಂಥವ್ರು, ಸೊ ಪೊಲಿಟಿಕಲ್ ಫೀಲ್ಡ್ ಭಾಳ ದೊಡ್ಡ, ನನಗೆ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ ಇದೆ, ತುಂಬ ಅವಕಾಶಗಳಿದ್ದಾವೆ, ಅಂದರೆ ಬಹುತೇಕ ಅವರು ಕೂಡ ಎಲೆಕ್ಷನ್ ನಿಲ್ಬೋದು. ನಿಲ್ತೀನಿ ಅಂತ ಇವತ್ತಿನ ಪೇಪರ್ಲಿದೆ. ಹೌದಾ? ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಒಂದು ಕಾಂಗ್ರೆಸ್ನ ಇನ್ನರ್ ಹೌಸಲ್ಲಿ ಏನೋ ಇದೆ, ಅವ್ರು ನಮ್ಮ ನೆಕ್ಸ್ಟ್ ಫ್ಯೂಚರ್ PM ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಬೇಕು, ಅವ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅವರಿಗೆ ನಿಲ್ಲೋದಂತೂ ಆಲ್ಮೋಸ್ಟ್ ಖಚಿತ ಆಗಿದೆ. ಅವರು ವೈಯಕ್ತಿಕವಾಗಿ ಇಸ್ ಎ ಗುಡ್ ಮ್ಯಾನ್, ವೈಯಕ್ತಿಕವಾಗಿ ಈಸ್ ಎ ವೆರಿ ಕೇಪಬಲ್ ಮ್ಯಾನ್. ಹಳೆ ರಾಜಕೀಯದಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ, ಅದು ಹಣದ ಮೇಲೆ, ತೋಳಿನ ಬಲದ ಮೇಲೆ ಜಾತಿ ಒಂದು ಎಲೆಕ್ಷನ್ ನಡೀತಾ ಇದೆ. ಅಂದರೆ ನಮ್ಮ ಟಿ ವಿ ಚಾನೆಲ್ಗಳು ಪ್ರತಿ ಅನಾಲಿಸಿಸ್, ಸೆಫಾಲಜಿಸ್ಟ್ ಅಂತ ಏನು ಹೇಳ್ತಾರೆ, ಎಲ್ಲ ಅನಾಲಿಸಿಸ್ ಅಂದರೆ ಇಲ್ಲಿಷ್ಟು ಕುರುಬರಿದ್ದಾರೆ, ಇಲ್ಲಿಷ್ಟು ಗಂಗಟಿಗಾರ ಗೌಡರಿದ್ದಾರೆ, ಒಕ್ಕಲಿಗರು, ಇಷ್ಟು ಬ್ರಾಹ್ಮಣರಿದ್ದಾರೆ, ಮತ್ತು ಉತ್ತರ ಕಡೆ ಆದರೆ ಅಲ್ಲಿ ಇಷ್ಟು ಜಾಟ್ರು, ಹೀರ್ಗಳು, ಯಾದವರು, ಈ ರೀತಿ ಆಗ್ತದೆ. ಅದು ಈಗ ದಿಲ್ಲಿ ಎಲೆಕ್ಷನಲ್ಲಿ ಹೋಯಿತು. ನೀವು ಆಮ್ ಆದ್ಮಿಗೆ ಹೊಸಬರ ಆದರೂ ಕೂಡ, ಸೊ ಕರ್ನಾಟಕದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ತಾವು ಸ್ಪರ್ಧೆ ಮಾಡಬೇಕಂತ ಬಯಸ್ತೀರಿ? ಇಟ್ಸ್ ಯುವರ್ ಪರ್ಸನಲ್ ವ್ಯೂ. ನನ್ನ ಪರ್ಸನಲ್ ವ್ಯೂ ಆಫ್ ಆಮ್ ಆದ್ಮಿ ಪಾರ್ಟಿ ಇದು ಪರ್ಸನಲ್, ಇದು ಬಿಕಾಸ್ ಐ ಆಮ್ ನಾಟ್ ಎ ಸ್ಪೋಕ್ಸ್ ಪರ್ಸನ್. ಇಸ್ ಇಟ್ ಓವರ್ ಆಲ್ ಇಂಡಿಯಾದಲ್ಲಿ ಹೇಳ್ತಿರೋದು ನಾನು, ಇನ್ಕ್ಲೂಡಿಂಗ್ ಅವರು ಮೋರ್ ದೆನ್ ಒಂದು 70 to 100 ಮೇಲೆ ಮಾಡಬಾರ್ದು. ಎಂ ಪಿ ನಿಲ್ಲಬೇಕು ಅಂತ. ಸೊ ದೇ ಕ್ಯಾನ್ ಫೋಕಸ್ ಆಗಿ. ಎಸ್. ಕರ್ನಾಟಕದಲ್ಲಿ ಮೇ ಬಿ ನಾಟ್ ಮೋರ್ ದೆನ್ 8 or 10. ಅದ್ರ ಮೇಲೆ ಆ 8ರಲ್ಲಿ ಫೋಕಸ್ ಇದಕ್ಕೆ. ಎಸ್, ಕರೆಕ್ಟ್. ಕಾನ್ಸಂಟ್ರೇಟ್ 8 ಕ್ಷೇತ್ರಗಳಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಇರೋದಿಲ್ಲ. ಸೊ ಅಲ್ಲ ಎಸ್ ಗೋಪಿನಾಥ್, ಇಷ್ಟೊತ್ತು ಅನೇಕ ವಿಷಯ ಮುಕ್ತವಾಗಿ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದ. ಇದು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.